ಇದೆ ಪ್ರಚಾರ ಭಾಳ ಚೆನ್ನಾಗಿ ನಡೀತೈತ್ರಿ. ನೀವು ಸಾಕ್ಷಿ ಇದ್ದೀರಾ ಅದಕ್ಕೆ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಭಾಳ ಚೆನ್ನಾಗೈತ್ರಿ ಸರ್. ಈಗ ಬಂಡಾಯ ಶಮನ ಸರಿಯಾಗಿದೆ, ಅದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಂಡಾಯ ಐತಿ ಅಂತ ಹೇಳೋರೆ ನೀವೇ ಶುರು ಮಾಡಿರೋದು. ಬಂಡಾಯ ಇದ್ದೇ ಇದ್ದಿಲ್ಲ. ನಾನು ಅಂದೆ ನಿಮಗೆ ಫಸ್ಟ್ ನೀವೆಲ್ಲರೂ ಪ್ರೆಸ್ನಲ್ಲಿ ನನ್ನ ಪೊಲಿಟಿಕಲ್ ಅಕ್ಯೂವಿಟಿ ಐತಾ ಇಲ್ಲ, ಪೊಲಿಟಿಕಲ್ ಇಂಟ್ಯೂಷನ್ ಐತಾ ಇಲ್ಲ ಅಂತ ಕೇಳ್ತಿದ್ರಿ. ನನಗೆ ವಯಸ್ಸು ನೋಡಿ ಅವಾಗೇ ನಾನು ಹೇಳಿದೆ, ಫಸ್ಟಾಗೆ ನಾಮಿನೇಷನ್ ಕೊಟ್ಟಿದ್ದೆ ನಾನೇ. ಅದು ಹಂಗೇನೂ ಇಲ್ಲ. ಸಾದಿಕ್ ಪೈಲ್ವಾನ್ ಸಾಹೇಬರು ನಮ್ಮ ದೊಡ್ಡಪ್ಪರ ಹಾಗೆ ಅವರು ಅದೇ ಅಂತಿದ್ರು. ಅವರು ಶಂಕರಾಚಾರ್ಯ ಒಂದು 4ನೇ 5ನೇ ಮಗ ಅಂತ. ಅದಕ್ಕೆ ನಾನು ಅವಾಗೇ ಅದೇ ಅಂದೆ. ಆದರೆ ನೀವು ಯಾರೂ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಸುಮ್ಮನೆ ಇದೇ ಸ್ಟೋರಿ ಒಂದು 3-4 ದಿನ ಓಡಿಸ್ತ್ರಿ. ಅದಾದಮೇಲೆ 4 ದಿನ ಆದಮೇಲೆ ಸಾದಿಕ್ ಪೈಲ್ವಾನ್ ಸಾಹೇಬರು ನಮಗೆ ಆಶೀರ್ವಾದ ಕೊಟ್ಟರಲ್ಲ. ಅದರಿಂದನೇ ಸ್ಥಾಪನೆ ಮಾಡಿದೆ ನನ್ನ ಪೊಲಿಟಿಕಲ್ ಇಂಟ್ಯೂಷನ್ ಏನೈತಿ ಅಂತ ನಿಮಗೆಲ್ಲರಿಗೂ. ಇದೆ ಪ್ರಚಾರ ಭಾಳ ಚೆನ್ನಾಗಿ ನಡೀತೈತ್ರಿ. ನೀವು ಸಾಕ್ಷಿ ಇದ್ದೀರಾ ಅದಕ್ಕೆ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಭಾಳ ಚೆನ್ನಾಗೈತ್ರಿ ಸರ್. ಈಗ ಬಂಡಾಯ ಶಮನ ಸರಿಯಾಗಿದೆ, ಅದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಂಡಾಯ ಐತಿ ಅಂತ ಹೇಳೋರೆ ನೀವೇ ಶುರು ಮಾಡಿರೋದು. ಬಂಡಾಯ ಇದ್ದೇ ಇದ್ದಿಲ್ಲ. ನಾನು ಅಂದೆ ನಿಮಗೆ ಫಸ್ಟ್ ನೀವೆಲ್ಲರೂ ಪ್ರೆಸ್ನಲ್ಲಿ ನನ್ನ ಪೊಲಿಟಿಕಲ್ ಅಕ್ಯೂವಿಟಿ ಐತಾ ಇಲ್ಲ, ಪೊಲಿಟಿಕಲ್ ಇಂಟ್ಯೂಷನ್ ಐತಾ ಇಲ್ಲ ಅಂತ ಕೇಳ್ತಿದ್ರಿ. ನನಗೆ ವಯಸ್ಸು ನೋಡಿ ಅವಾಗೇ ನಾನು ಹೇಳಿದೆ, ಫಸ್ಟಾಗೆ ನಾಮಿನೇಷನ್ ಕೊಟ್ಟಿದ್ದೆ ನಾನೇ. ಅದು ಹಂಗೇನೂ ಇಲ್ಲ. ಸಾದಿಕ್ ಪೈಲ್ವಾನ್ ಸಾಹೇಬರು ನಮ್ಮ ದೊಡ್ಡಪ್ಪರ ಹಾಗೆ ಅವರು ಅದೇ ಅಂತಿದ್ರು. ಅವರು ಶಂಕರಾಚಾರ್ಯ ಒಂದು 4ನೇ 5ನೇ ಮಗ ಅಂತ. ಅದಕ್ಕೆ ನಾನು ಅವಾಗೇ ಅದೇ ಅಂದೆ. ಆದರೆ ನೀವು ಯಾರೂ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಸುಮ್ಮನೆ ಇದೇ ಸ್ಟೋರಿ ಒಂದು 3-4 ದಿನ ಓಡಿಸ್ತ್ರಿ. ಅದಾದಮೇಲೆ 4 ದಿನ ಆದಮೇಲೆ ಸಾದಿಕ್ ಪೈಲ್ವಾನ್ ಸಾಹೇಬರು ನಮಗೆ ಆಶೀರ್ವಾದ ಕೊಟ್ಟರಲ್ಲ. ಅದರಿಂದನೇ ಸ್ಥಾಪನೆ ಮಾಡಿದೆ ನನ್ನ ಪೊಲಿಟಿಕಲ್ ಇಂಟ್ಯೂಷನ್ ಏನೈತಿ ಅಂತ ನಿಮಗೆಲ್ಲರಿಗೂ. ಇದೆ ಪ್ರಚಾರ ಭಾಳ ಚೆನ್ನಾಗಿ ನಡೀತೈತ್ರಿ. ನೀವು ಸಾಕ್ಷಿ ಇದ್ದೀರಾ ಅದಕ್ಕೆ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಭಾಳ ಚೆನ್ನಾಗೈತ್ರಿ ಸರ್. ಈಗ ಬಂಡಾಯ ಶಮನ ಸರಿಯಾಗಿದೆ, ಅದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಬಂಡಾಯ ಐತಿ ಅಂತ ಹೇಳೋರೆ ನೀವೇ ಶುರು ಮಾಡಿರೋದು. ಬಂಡಾಯ ಇದ್ದೇ ಇದ್ದಿಲ್ಲ. ನಾನು ಅಂದೆ ನಿಮಗೆ ಫಸ್ಟ್ ನೀವೆಲ್ಲರೂ ಪ್ರೆಸ್ನಲ್ಲಿ ನನ್ನ ಪೊಲಿಟಿಕಲ್ ಅಕ್ಯೂವಿಟಿ ಐತಾ ಇಲ್ಲ, ಪೊಲಿಟಿಕಲ್ ಇಂಟ್ಯೂಷನ್ ಐತಾ ಇಲ್ಲ ಅಂತ ಕೇಳ್ತಿದ್ರಿ. ನನಗೆ ವಯಸ್ಸು ನೋಡಿ ಅವಾಗೇ ನಾನು ಹೇಳಿದೆ, ಫಸ್ಟಾಗೆ ನಾಮಿನೇಷನ್ ಕೊಟ್ಟಿದ್ದೆ ನಾನೇ. ಅದು ಹಂಗೇನೂ ಇಲ್ಲ. ಸಾದಿಕ್ ಪೈಲ್ವಾನ್ ಸಾಹೇಬರು ನಮ್ಮ ದೊಡ್ಡಪ್ಪರ ಹಾಗೆ ಅವರು ಅದೇ ಅಂತಿದ್ರು. ಅವರು ಶಂಕರಾಚಾರ್ಯ ಒಂದು 4ನೇ 5ನೇ ಮಗ ಅಂತ. ಅದಕ್ಕೆ ನಾನು ಅವಾಗೇ ಅದೇ ಅಂದೆ. ಆದರೆ ನೀವು ಯಾರೂ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ. ಸುಮ್ಮನೆ ಇದೇ ಸ್ಟೋರಿ ಒಂದು 3-4 ದಿನ ಓಡಿಸ್ತ್ರಿ. ಅದಾದಮೇಲೆ 4 ದಿನ ಆದಮೇಲೆ ಸಾದಿಕ್ ಪೈಲ್ವಾನ್ ಸಾಹೇಬರು ನಮಗೆ ಆಶೀರ್ವಾದ ಕೊಟ್ಟರಲ್ಲ. ಅದರಿಂದನೇ ಸ್ಥಾಪನೆ ಮಾಡಿದೆ ನನ್ನ ಪೊಲಿಟಿಕಲ್ ಇಂಟ್ಯೂಷನ್ ಏನೈತಿ ಅಂತ ನಿಮಗೆಲ್ಲರಿಗೂ.